ಕೋಗಿಲು ಕ್ರಾಸ್ನಲ್ಲಿ ಮಳೆಯ ಅಬ್ಬರ ಮಳೆ ತಂದಂತಹ ಅವಾಂತರವನ್ನು ನೋಡಿದ್ವಿ. ಇನ್ನು ಬಿನ್ನಿಪೇಟೆಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಬಿನ್ನಿಪೇಟೆಯಲ್ಲಿ ಭಾರೀ ಮಳೆಗೆ ಕಾಂಪೌಂಡ್ ಕುಸಿತವಾಗಿದೆ. 5-6 ಗಾಡಿಗಳು ಜಖಮಾಗಿದೆ. ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ವರುಣನ ರಣಭೀಕರ ಎಂಟ್ರಿ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಕಾಂಪೌಂಡ್ ಕುಸಿತದ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿರುವಂತಹದ್ದು. ಕೂದಲೆಳೆ ಅಂತರದಲ್ಲಿ ವ್ಯಕ್ತಿಯೊಬ್ಬ ಪಾರಾಗಿರುವಂತಹ ಘಟನೆ ನಡೆದಿದೆ. ಬಿನ್ನಿಪೇಟೆಯಲ್ಲಿ ಭಾರೀ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರಗಳಿವೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಸುತ್ತಕ್ಕಂತಹ ಧಾರಾಕಾರ ಮಳೆಗೆ ಇಡೀ ಒಂದು ಬೆಂಗಳೂರು ಅಕ್ಷರ ಸಹ ನೀರಿನಿಂದ ಕೂಡಿದೆ. ನಾನಿವತ್ತು ಬಿನ್ನಿಪೇಟೆಯ ಬಳಿ ಇದ್ದೇನೆ. ನೋಡಬಹುದಾಗಿದೆ ಬಿನ್ನಿಪೇಟೆಯಲ್ಲಿ ಯಾವ ರೀತಿ ಕಾಂಪೌಂಡ್ ಬಿದ್ದಿದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಬಿನ್ನಿಪೇಟೆಯಲ್ಲಿರ್ತಕ್ಕಂತಹ ಒಂದು ಫಸ್ಟ್ ಕ್ಲಾಸ್ನಲ್ಲಿ ಬರ್ತಕ್ಕಂತಹ ಈ ಒಂದು ಕಾಂಪೌಂಡ್ ಕೂಡ ಕುಸಿತಗೊಂಡಿದೆ. ಹೀಗಾಗಿ ಸುಮಾರು 10-15ಕ್ಕೂ ಹೆಚ್ಚು ಒಂದು ಗಾಡಿಗಳು ಕೂಡ ಜಖಮಾಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಮನೆಗಳಿಗೆ ಅಂದರೆ 4 ಬಿಲ್ಡಿಂಗ್ಗಳಿಂದ 16 ಹೆಚ್ಚು ಒಂದು ಮನೆಗಳಿದ್ದಾವೆ. ಇಲ್ಲಿರ್ತಕ್ಕಂತಹ ಜನ ಅಕ್ಷರ ಸಹ ಜಲ ದಿಗ್ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ. ಇಲ್ಲಿ ಯಾರು ಕೂಡ ಹೋಗಕ್ಕೆ ಬರಲಿಕ್ಕೆ ಆಗದಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಜೊತೆಗೆ 4 ಮನೆಗಳಿಗೂ ಕೂಡ ಕಂಪ್ಲೀಟ್ ಆಗಿ ನೀರು ನುಗ್ಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. 8 ಗಂಟೆ ಸುಮಾರಿಗೆ ಈ ಒಂದು ಕಾಂಪೌಂಡ್ ಕೂಡ ಕುಸಿತ ಆಗಿತ್ತು. ಜೊತೆಗೆ ವಿದ್ಯುತ್ ಕಂಬ ಕೂಡ ಈ ಒಂದು ಬಿಲ್ಡಿಂಗ್ ಮೇಲೆ ಕೂಡ ವಾಲಿದೆ. ಹೀಗಾಗಿ ಸಾಕಷ್ಟು ಒಂದು ಜನ ಕೂಡ ಪರದಾಡ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಯಾವ ಕಾಂಪೌಂಡ್ ಇದಾಯ್ತು, ಎಷ್ಟು ಗಾಡಿಗಳು ಜಖಮ್ ಆಗಿದ್ದಾವೆ, ಏನ್ ಹೇಳ್ತೀರಾ? ಸುಮಾರು 6 ಗಾಡಿ ಜಖಮ್ ಆಗಿದೆ. 7:30 ನಂತರ ಇದು ಕುಸಿದಿದೆ. ಮತ್ತೆ ಒಂದು ನಮ್ಮ ಶಾಂಪೋಜಿ ಅವರು 10 ಅಡಿ ಜಾಗನ ಇಲ್ಲಿ ನಮಗೆ ಆಕ್ರಮಿಸಿಕೊಂಡಿದ್ದಾರೆ. ನಮಗೆ 10 ಅಡಿ ಜಾಗಗಳನ್ನ ಅವರು ಅವಕಾಶ ಮಾಡಿಕೊಡ್ಬೇಕು. ಗಾಡಿಗಳು ಸುಮಾರು ಜಖಮ್ ಆಗಿದೆ. ಯಾರು ಮನೆ ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಮಳೆ ನೀರೆಲ್ಲ ಮನೆ ಒಳಗಡೆ ತುಂಬಿಕೊಂಡಿದೆ. ಭಾಳ ತೊಂದರೆ ಆಗಿದೆ ಈ ರೋಡಲ್ಲಿ ಮಾತ್ರ ತುಂಬ. ಹೌದು, ಅದೇ ಎಲ್ಲ ಹಿಂಗೆ ನಷ್ಟ ಆಗಿದೆ ಸುಮಾರು. ಎಲ್ಲ ಕಾಂಪೌಂಡ್ ಬಿದ್ದೋಗಿ ಮನೆ ಒಳಗೆ ಹೋಗೋಕ್ಕಾಯ್ತಾ ಇಲ್ಲ, ಕಂಬ ಎಲ್ಲ ಬಿದ್ದೋಗವೆ. ಈ ಥರ ತೊಂದರೆ ಐತೆ. ಇಲ್ಲಿರ್ತಕ್ಕಂತಹ ಒಬ್ರು ಮನೆ ಇದೆ, ಅವರ ಮನೆಗೂ ಕೂಡ ನೀರು ನುಗ್ಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈ ನೀರನ್ನ ಕೂಡ ಕಂಪ್ಲೀಟ್ ಆಗಿ ಅಂದ್ರೆ ಹೊರ ಹಾಕುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಓನರ್ ಇದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಮನೆಗೆ ನೀರು ನುಗ್ಗಿತಾ ಹೇಗೆ? ಇಲ್ಲ, ಅದು ಫುಲ್ ಚೇಂಬರ್ ನೀರು ತುಂಬ್ಕೊಂಡ್ಬಿಟ್ಟಿದೆ. ಒಳ್ಳೆ ನೀರು ಇಲ್ಲ, ಅದೆಲ್ಲ ಆ ಕಡೆ ಅಪಾರ್ಟ್ಮೆಂಟ್ ಇರೋದೆಲ್ಲ ಫುಲ್ ಚೇಂಬರ್ ನೀರು ತುಂಬಿಕೊಂಡು ಎಲ್ಲ ಮನೆ ಒಳಗಡೆಲ್ಲ ಬಂದ್ಬಿಟ್ಟಿದೆ. ಆದರೆ ಯಾವುದು ಅದು ಏನದು ಉಳಾಗ ಅದು ಇದೆಲ್ಲ ಬಂದು ತುಂಬ್ಕೊಂಡ್ಬಿಟ್ಟಿದೆ ಅದು ನಮ್ಮ ಒಳಗಡೆ. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಜನ ಕೂಡ ಸಾಕಷ್ಟು ಒಂದು ಭಯಭೀತರಾಗಿದ್ದಾರೆ. ಯಾಕಂದರೆ ವಿದ್ಯುತ್ ಕಂಬ ಕೂಡ ವಾಲಿರೋದ್ರಿಂದಾಗಿ ಅನಾಹುತಗಳು ಆಗ್ಬೋದು ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ಕೂಡ ತಕ್ಷಣವೇ ಒಂದು ಸ್ಪಂದಿಸಿ ಈ ಒಂದು ಕಾಂಪೌಂಡನ್ನು ಬಿದ್ದಿರ್ತಕ್ಕಂತಹ ಕಾಂಪೌಂಡನ್ನು ತೆರವುಗೊಳಿಸುವಂಥ ಕೆಲಸಕ್ಕೂ ಕೂಡ ಮುಂದಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದೇ ಒಂದು ಮಳೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಲು ಅವಾಂತರವನ್ನು ಸೃಷ್ಟಿ ಮಾಡಿರುವಂಥದ್ದು. ಅಸಮರ್ಪಕ ನಿರ್ವಹಣೆ, ಮಳೆ ಎದುರಿಸಲಿಕ್ಕೆ ಅಧಿಕಾರಿಗಳ ಸಿದ್ಧತೆ ಇಲ್ಲದೆ ಇರೋದು, ಮಳೆ ಬಂದಾಗ ನೋಡ್ಕೊಂಡ್ರಾಯ್ತು ಅನ್ನುವಂತಹ ಉದಾಸೀನತೆ ಇವತ್ತು ಬೆಂಗಳೂರಿನಲ್ಲೂ ಈ ಪರಿಸ್ಥಿತಿ ಎದುರಾಗುವುದಕ್ಕೆ ಕಾರಣ ಅಂತ ಹೇಳಬಹುದು.